ಆದರೆ ಮಂದಿರ ಪೂರ್ತಿ ಆಗಲಿಕ್ಕೆ ಇನ್ನೂ 2 ವರ್ಷ ಬೇಕಂತೆ. ಅಲ್ಲಿ ರಾಮನ ವಿಗ್ರಹವನ್ನು ಮಾತ್ರ ಸ್ಥಾಪನೆ ಮಾಡ್ತಾರೆ ಜನವರಿ 22ನೇ ತಾರೀಕು. ಆದರೆ ಅದೆಲ್ಲವೂ ಕೂಡ ಮುಗಿಬೇಕು ಅನ್ನೋದಾಯಿತು ಅಂತಂದರೆ ಇನ್ನೂ 2 ವರ್ಷ ಕಾಯಬೇಕು ಅಂತ ಅದರ ಆಡಳಿತ ಮಂಡಳಿ ಹೇಳಿದೆ. ಅಂದರೆ ಇನ್ನೂ ಕೂಡ ಅಷ್ಟೊಂದು ಕೆಲಸ ಕಾರ್ಯಗಳು ಬಾಕಿ ಇವೆ. ನಾವು ಈ ರಾಮನ ವಿಗ್ರಹವನ್ನು ಮಾತ್ರ ಪ್ರತಿಷ್ಠಾಪನೆ ಮಾಡ್ತೀವಿ. ಆದರೆ ಎಲ್ಲರೂ ಕೂಡ ಇದೇ ಸಂದರ್ಭದಲ್ಲಿ ಬರೋಕ್ಕೆ ಹೋಗಬೇಡಿ. ದೇಶ ವಿದೇಶದಿಂದ ಬಹಳಷ್ಟು ಜನ ಬರಬೇಕು ಅಂತ ಈಗಾಗಲೇ ಪ್ಲಾನ್ ಮಾಡಿದ್ದೀರಿ. ದಯವಿಟ್ಟು ಆ ರೀತಿ ಮಾಡಬೇಡಿ. ನೀವೇನಾದರೂ ಬರಲೇಬೇಕು ಅನ್ನೋದಾಯಿತು ಅಂತಂದರೆ, ನೀವು ಹೋಗಲೇಬೇಕು ಅನ್ನೋದಾಯಿತು ಅಂದರೆ ಸುತ್ತಮುತ್ತ ನಿಮ್ಮ ಹತ್ತಿರದಲ್ಲಿರುವಂಥ ರಾಮನ ಮಂದಿರಕ್ಕೆ ಹೋಗಿ ಅಲ್ಲೇ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಬೇಡಿ. ಅದು ಹಂಗೆ ಮಾಡಿಬಿಟ್ರೆ ನೀವು ಅಯೋಧ್ಯೆಗೆ ಬಂದಷ್ಟೇ ಪುಣ್ಯ ಬರುತ್ತೆ ಅಂತ ಕೂಡ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನೋಡಿ, ನಿಜವಾದಂಥ ಸಾಹುಕಾರ ಅಂತಂತಂದರೆ ಈ ಧೀರಜ್ ಸಾಹು ಮನೆಯಲ್ಲಿ ಎಷ್ಟು ದುಡ್ಡು ಸಿಕ್ಕಿದೆ ಗೊತ್ತಿರುವಂಥ ಸಂಗತಿ. ಎಣಿಸಿದ್ರು 10 ದಿನಗಳ ಕಾಲ ಎಣಿಸಿದ್ದು 350 ಕೋಟಿ ರೂಪಾಯಿಯನ್ನು ಜಪ್ತಿ ಮಾಡ್ತೋ ಐಟಿ. 350 ಕೋಟಿ ಮನೇಲಿ ಇಟ್ಕೊಂಡಂಥ ಇದೇ ಸಾಹು ಹಿಂದೆ ಸೈಕಲ್ ಮೇಲೆ ಬಂದು ತನ್ನ ಸರಳತೆಯನ್ನು ಪ್ರದರ್ಶನ ಮಾಡಿದರು. ಅಂಥ ಸಾಹು ಮನೆಯಲ್ಲಿ 350 ಕೋಟಿ ಸಿಕ್ಕಿರುವಂಥದ್ದು. ಈಗ ಸಾಹು ಹೇಳ್ತಾರೆ, ಅದಕ್ಕೂ ಕಾಂಗ್ರೆಸ್ಸಿಗೂ ಅದಕ್ಕೂ ನನಗೂ ಸಂಬಂಧವೇ ಇಲ್ಲ. ಇದೇನಿದ್ರು ಇದು ನಮ್ಮ ಮನೆಯ ದುಡ್ಡಿದು, ಇದು ನಮ್ಮ ವ್ಯವಹಾರದ ದುಡ್ಡು. ಈ 350 ಕೋಟಿಗೂ ಕಾಂಗ್ರೆಸ್ಗೂ ಸಂಬಂಧ ಇಲ್ಲ ಅಂತಾರೆ ಧೀರಜ್ ಸಾಹು. ಇನ್ನು ದ್ವಿಪಕ್ಷೀಯ ಮಾತುಕತೆಗಳು ಆಗ್ತಾನೆ ಇರ್ತವೆ. ಮೋದಿ ಇವತ್ತು ಓಮನ್ ಸುಲ್ತಾನ್ ಜೊತೆಗೆ ಮಾತುಕತೆ ಮಾಡಿದ್ದಾರೆ. ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಿಮ್ಮ ಸಂಬಂಧಕ್ಕೆ. ಆ ಸಂಬಂಧ ಗಟ್ಟಿಯಾಗಬೇಕು. ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದರ ರೀತಿಯಲ್ಲಿ ಬಾಳಬೇಕು ಅಂತ ಮೋದಿ ಕರೆ ಕೊಟ್ಟರು. ಓಮನ್ ಸುಲ್ತಾನ್ ಜೊತೆಗೆ ಮಾತುಕತೆ ಮಾಡಿದರು. ದ್ವಿಪಕ್ಷೀಯ ಮಾತುಕತೆ ಆಯಿತು. ಈ ಮುಖಾಂತರ ಏನು ಅಂದರೆ ಬಾಂಧವ್ಯವನ್ನು ಗಟ್ಟಿಗೊಳಿಸುವಂಥ ಪ್ರಯತ್ನವನ್ನು ಎರಡೂ ದೇಶಗಳು ಮಾಡಿವೆ.